ನಮ್ಮ ಮಹಿಳಾ ಸಂಘದಿಂದ ವಿಶೇಷವಾಗಿ ದೇಶೀಯ ಮಹಿಳಾ ದಿನಾಚರಣೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ವಿಶೇಷ ಅಂದ್ರೆ ಯಾವ ತರ? ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಂಡಿರೋರು ಈಗ ದೇಶೀಯ ಮಹಿಳಾ ದಿನಾಚರಣೆನ ನೋಡಿ ಬೆಚ್ಚಿಬಿಡ್ಬೇಕು. ಯಾರು? ಗಂಡಸ್ರು. ಹೌದು, ಸಾಮಾನ್ಯವಾಗಿ ಗಂಡಂದ್ರೆ ಕಿರಿಕ್ ಜಾಸ್ತಿ ಮಾಡೋದು. ನಮ್ಮನೇಲೂ ಇದ್ದಿದ್ದೆ, ಕೂತ್ರು ತಪ್ಪು ನಿಂತ್ರು ತಪ್ಪು. ಅದಕ್ ನೀನೇನ್ ಮಾಡ್ತೀಯಾ? ಸದಾ ಮಲ್ಗಿರ್ತೀವಿ. ಈ ದೇಶೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲಾ ಗಂಡಂದ್ರು ಒಂದ್ ವಾರದ ಮಟ್ಟಿಗೆ ಪ್ರತಿಜ್ಞೆ ಮಾಡೋ ಹಾಗೆ ಮಾಡ್ಬೇಕು. ಏನಂತ? ಈ ಒಂದ್ ವಾರ ಹೆಂಡತಿರ ಮೇಲೆ ಕೈ ಎತ್ತಲ್ಲ, ಕೆಟ್ಟ ಮಾತ್ ಆಡಲ್ಲ, ಬೈಯಲ್ಲ, ಅವ್ರು ಹೇಳ್ದಂಗ್ ನಡ್ಕೊಳ್ತೀವಿ, ಏನು ಕಮೆಂಟ್ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡ್ಬೇಕು. ಹಾಗಿದ್ರೆ ಈ ಕೆಲ್ಸ ನೀನ್ ಮಾಡ್ತೀಯಾ? ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಮಾಡ್ತೀನಿ. ನನ್ ಪತಿ ಪರಮೇಶ್ವರ ಸಾಕ್ಷಾತ್ ದೇವ್ರಿದ್ದ ಹಾಗೆ. ನಾನ್ ಹೇಳಿದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಇಲ್ಲ ಅಂದ್ರೆ ನಾನಿದ್ದೀರಲ್ಲ. ಏನಮ್ಮ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇನ್ ಹೇಳಿ. ಇವತ್ ನಮ್ಮ ಮನೇಲಿ ಮಹಿಳಾ ಸಂಘದ ಮೀಟಿಂಗ್ ನಡೀತು. ನನಗೆ ಸುಸ್ತಾಗ್ತಿದೆ, ಊಟ ಆಗ್ತೀಯ? ಮಲ್ಕೊಬೇಕು. ಮೊದ್ಲು ನನ್ ಮಾತು, ಆಮೇಲೆ ಊಟ. ಏನ್ ಹೇಳು. ರೀ, ದೇಶೀಯ ಮಹಿಳಾ ದಿನಾಚರಣೆ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನಾಯ್ತು? ಅದೆಲ್ಲ ಹೈಫೈ, ಇದು ಲೋಕಲ್. ಚೆನ್ನಾಗಿದೆ, ಮುಂದೆ ಹೇಳು. ಹೇಳೋದೇನೋ ಬರ್ದಿಟ್ಟಿದ್ದೀನಿ ನೋಡಿ. ದೇಶೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾನು ಈ ಒಂದು ವಾರ ಹೆಂಡತಿ ಮೇಲೆ ಕೈ ಎತ್ತಲ್ಲ, ಯಾವ ಕೆಟ್ಟ ಮಾತು ಆಡಲ್ಲ, ಬೈಯಲ್ಲ, ಅವರು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ, ಏನು ಕಮೆಂಟ್ ಮಾಡಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಇದನ್ನ ನೀವು ಒಂದ್ಸರಿ ಓದಿ ಸೈನ್ ಮಾಡ್ಬಿಡಿ. ಬುದ್ಧಿ ಇದೆಯಮ್ಮ ನಿನ್ಗೆ? ಇದಕ್ಕೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರ? ರೀ, ಒಂದ್ ವಾರ ಅಷ್ಟೇ, ಇದಕ್ ನೀವು ಒಪ್ಕೊಳ್ಳೇಬೇಕು, ಪ್ರತಿಜ್ಞೆ ಮಾಡ್ಲೇಬೇಕು, ಪ್ರಮಾಣ ವಚನ ಸ್ವೀಕರಿಸಲೇಬೇಕು. ನನ್ ಕೈಲಾಗಲ್ಲ. ಲೇ ಪರಮ, ನಮ್ಮ ಮುನಿವೆಂಕಟಮ್ಮ ಹೇಳ್ತಾ ಇದ್ಲಪ್ಪ, ಅದೇನೋ ಪ್ರಮಾಣ ವಚನ ಅಂತ, ಅದನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬನ್ನ. ಲೇ ಇಲ್ಲಿ ನೋಡ, ಈ ಲೆಟರ್ ನೋಡ. ಲೇ, ಮಹಿಳಾ ದಿನಾಚರಣೆ ಅಂತೆ, ಇದನ್ನ ನಾನು ಓದ್ಬೇಕಂತೆ. ಲೇ ಪರಮ, ಯಾವುದೇ ಕಾರಣಕ್ಕೂ ನೀನು ಇದನ್ನ ಹೇಳ್ಬೇಡ. ಇದನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನೀನ್ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀಯ. ಮೇಡಮ್ನವರೇ ಬಿಟ್ಬಿಡಿ. ಹೇಗೂ ನಿಮ್ ಫ್ರೆಂಡ್ ಊರಲ್ಲಿಲ್ಲ, ಅವಳು ಬಂದ ಮೇಲೆ ಮುಂದಿನ ವರ್ಷ ಈ ಮಹಿಳಾ ದಿನಾಚರಣೆನ ಆಚರಿಸ್ಕೊಳ್ಳಿ. ಅದೆಲ್ಲ ಆಗಲ್ಲ ಗುಂಡಣ್ಣವ್ರೆ, ನಮ್ಮ ಮನೇಲಿ ಇದು ಈಗಾಗ್ಲೇ ಬೇಕು. ಈಗೇನ್ ಊಟಕ್ಕೆ ಆಗ್ತೀಯ ಇಲ್ವಾ? ನೋಡಿ, ಇವತ್ ಒಂದಿನ ಹಾಕ್ತೀನಿ, ನಾಳೆ ಬೆಳಿಗ್ಗೆ ಸೈನ್ ಮಾಡಿ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಅಂದ್ರೆ ಎಲ್ಲ ಕಟ್. ನಿನ್ನೆ ರಾತ್ರಿ ನಡೆದ ಹಗರಣ ನಿಂಗೆ ಗೊತ್ತೇ ಇದೆ ಅಲ್ವ? ನಾವು ಇದೆಲ್ಲ ಆದ್ಮೇಲೆ ನಾನು ಹೇಗೋ ಮುಖ ಇಟ್ಕೊಂಡು ಮನೆ ಒಳಗೆ ಹೋಗ್ಲಿ? ಅಂದ್ರೆ ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಹೌದಾ? ಯಾವ್ದೇ ಕಾರಣಕ್ಕೂ ನಾನು ಪ್ರಮಾಣ ವಚನ ಸ್ವೀಕರಿಸಲ್ಲ. ಎಷ್ಟು ದಿನಪ್ಪ? 1 ವಾರ. ಲೇ, ಅದ್ ಯಾವ್ದೋ ದೇಶೀಯ ಮಹಿಳಾ ದಿನಾಚರಣೆ ಅಂತ ಮಾಡ್ತಿದಾರಲ್ಲ, ಅದು ಮುಗಿಯೋವರೆಗೂ ನನ್ನ ಹೆಂಡತಿ ನಾನು ಮಾತಾಡ್ಸಲ್ಲ. ಪರಮ, ಯಾಕೋ ಈ ತರ ಹೇಳ್ತಾ ಇದೀಯಾ? ಗುಂಡಣ್ಣವ್ರೆ, ಇದು ನನ್ ಪ್ರತಿಷ್ಠೆಯ ಪ್ರಶ್ನೆ. ವೈಶಾಲಿ ಏನಾದ್ರೂ ಊರಲ್ಲಿ ಇದ್ದಿದ್ರೆ ನಿಮ್ ಕೈಲೂ ಪ್ರಮಾಣ ವಚನ ಮಾಡ್ಸಿರೋಳು. ಅಣ್ಣ ಹಜಾರೆ ಅವರು ದೇಶಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಕೂತಿಲ್ವಾ? ಹಾಗೆ ನಾನು ಕೂತ್ಕೋತೀನಿ. ನೋಡ್ದವ್ರು ದೇಶಕ್ಕೋಸ್ಕರ ಕೂತಿದ್ದೀನಿ ಅಂತ ಅನ್ಕೊಳ್ಳಿ. ಆಯ್ತು ಕೂಡ, ನಿನಗ್ ಒಳ್ಳೇದಾಗ್ಲಿ. ಈ ತರನಾದ್ರೂ ಹೆಂಡತಿರು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲಿ. ಏನ್ರಮ್ಮ ಇದು? ನಾನ್ ಟೆಂಟ್ ಹಾಕಿರೋ ಜಾಗದಲ್ಲಿ ನೀವ್ ಯಾಕೆ ಬಂದಿದ್ದೀರಾ? ರೀ, ನಮ್ಮನೆ ಕಾಂಪೌಂಡ್ ಅಲ್ಲಿ ಟೆಂಟ್ ಹಾಕಿದ್ದೀರಾ, ನಾನು ಕೂತ್ಕೊಳ್ಬಹುದು, ನನ್ ಫ್ರೆಂಡ್ಸ್ ಕೂತ್ಕೊಳ್ಬಹುದು. ನಿಮ್ ಮನೇಲಿ ಹಿಂಸೆ ಆಗ್ತಿದೆ ಅಂತಾನೆ ನಾನು ಇಲ್ಲಿ ಬಂದು ಟೆಂಟ್ ಹಾಕೊಂಡಿರೋದು. ಅದಕ್ ನಾನೇನ್ರಿ ಮಾಡ್ಲಿ? ನಿಮ್ಗೆಲ್ಲ ಅವಕಾಶ ಅಲ್ಲ, ಇದು ನನ್ ಜಾಗ. ಪರಮ, ಯಾರು? ಪರಮ, ಮೇಡಮ್ನವರು ಫೋನ್ ಮಾಡಿದ್ರ, ಗುಂಡಣ್ಣವ್ರೆ ಇಲ್ಲಿ ಮಹಿಳಾ ಸಂಘದ ಮೀಟಿಂಗ್ ನಡೀತಾ ಇದೆ, ನಿಮ್ಮ ಗೆಳೆಯನಿಗೆ ಜಾಗ ಇಲ್ಲ ಅಂತ, ಬಾ ನಮ್ಮ ಮನೆಗೆ ಹೋಗೋಣ. ಲೇ ಪಚ್ಬಾಳೆ, ಇನ್ನು ನಾಳೆ ಮನೆಗ್ ಬಂದ್ರೆ ನಿನ್ಗೂ ಇದೇ ಪರಿಸ್ಥಿತಿ. ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕಣ. ಏನ್ ತಡಿತೀಯ ಏನೋ? ಬಾಗ ಮನೆಗ್ ಬನ್ರಿ. ಬರಲ್ಲಮ್ಮ, ಇದೇ ಟೆಂಟ್ ಅಲ್ಲಿ ಇರ್ತೀನಿ. ರೀ, ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ, ನೀವೀಗ ಮನೆಗ್ ಬರ್ಲಿಲ್ಲ ಅಂದ್ರೆ. ಓ, ನೀನ್ ಅಲ್ಬೇಡಮ್ಮ, ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲ. ರೀ, ನೀವು ನನ್ಗೆ ಎಷ್ಟು ಅವಮಾನ ಮಾಡಿದೀರಾ ಗೊತ್ತಾ? ಮಹಿಳಾ ಸಂಘದವರೆಲ್ಲ ಬಂದು ನನ್ ಚೀಮಾರಿ ಹಾಕುವಾಗ ಮಾಡಿದೀರಾ. ಅಯ್ಯೋ, ನೀನ್ ಅಲ್ಬೇಡ, ನಿನ್ ಕಣ್ಣಿ ನೋಡಕ್ಕಾಗಲ್ಲ ಅಂತ ಮೊದ್ಲೇ ಹೇಳ್ದೆ ತಾನೆ. ದುಃಖ ತಡಿಯೋಕ್ ಆಗ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಇದನ್ನ ಓದಿ. ನಾನು ಈ 1 ವಾರ ಹೆಂಡತಿರ ಮೇಲೆ ಕೈ ಎತ್ತಲ್ಲ, ಅವ್ರಿಗೆ ಯಾವ ಕೆಟ್ಟ ಮಾತು ಆಡಲ್ಲ, ಬೈಯಲ್ಲ, ಅವ್ರು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ, ಏನು ಕಮೆಂಟ್ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು. ಮಾಡಿದೀನಮ್ಮ. ಥ್ಯಾಂಕ್ ಯು. ಪಾರ್ವತಿ ಅವರೇ, ಇವತ್ತಿನ ಪೇಪರ್ ಓದಿದ್ರಾ? ಇಲ್ಲ, ಏನ್ ಬಂದಿದೆ? ದೇಶೀಯ ಮಹಿಳಾ ದಿನಾಚರಣೆಯಿಂದ ಹೆಂಗಸರು ದೌರ್ಜನ್ಯ ಜಾಸ್ತಿ ಆಗಿದೆ ಅಂತ ಅದನ್ನ ವಿರೋಧಿಸಿ ನಿಮ್ ಗಂಡ ಮಹಡಿ ಮೇಲಿಂದ ಬಿದ್ದು ಪ್ರಾಣ ಬಿಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ರೀ, ನಮ್ ಮಹಿಳಾ ಸಂಘದ ಮೆಂಬರ್ಗಳ ಗಂಡಂದ್ರೆಲ್ಲ ಒಂದಾಗಿದ್ದಾರೆ, ನಿಮ್ ಗಂಡಂಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹೌದಾ? ಅಷ್ಟೇ ಅಲ್ಲ ಪಾರು, ನಮ್ಮ ಮಹಿಳಾ